ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 7ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರುವಂಥ ದಿನ. ಈ ಸಪ್ತಮಿ ಈ ದಿನ ಬೆಳಿಗ್ಗೆ 8:38 ಇರಲಿದೆ. ನಂತರ ಅಷ್ಟಮಿ ತಿಥಿ ಆರಂಭ ಆಗುತ್ತೆ. ಹಾಗೆ ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:17 ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 1:27 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಮಧ್ಯಾಹ್ನ 2:30 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:40 ಸಂಜೆ 5:16 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:04 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:11 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:21 ಮಧ್ಯಾಹ್ನ 12:36 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:31 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಈ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಈ ಚಗೋದಯದ ಲಾಭದ ಸಮಯ ತುಂಬ ಉತ್ತಮವಾಗಿದೆ. ಅದರಲ್ಲೂ ಲಾಭದ ಸಮಯ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಅನುಕೂಲತೆಗಳ ಜೊತೆಗೆ ಲಾಭವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡಿ. ಇದರಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ. ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗದಲ್ಲಿ ಇರುವಂತೆ ಚಗೋದಯದ ಲಾಭದ ಸಮಯವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:57 ಸೂರ್ಯಾಸ್ತ ಸಂಜೆ 6:50. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿರಲಿ
ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಈ ಭೂಮಿಗೆ ಈ ಖರೀದಿಗಾಗಲಿ ನೀವು ಅಡ್ವಾನ್ಸ್ ಕೊಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಏಕೆಂದರೆ ಕುಜ ಹೋರಾದಲ್ಲಿ ನಿಮ್ಮ ಈ ಭೂ ಸಂಬಂಧಿತ ವ್ಯವಹಾರಗಳು ತುಂಬ ಅದ್ಭುತವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆಯೇ ಈ ಕುಜ ಅಧಿಕಾರಕ್ಕೆ, ಶಕ್ತಿಗೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸದ ಕೆಲಸಗಳನ್ನು ಮಾಡ್ತಾರೆ, ಯಾರು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ, ಉದಾಹರಣೆಗೆ ಕ್ರೀಡಾಪಟುಗಳಿರ್ಬೋದು, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಚೆನ್ನಾಗಿದೆ. ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಗತ್ಯವಾದ ಮಾಹಿತಿಗಳನ್ನು ಪಡ್ಕೊಳ್ಬೋದು, ಅಥವಾ ಪರೀಕ್ಷೆಯನ್ನು ಎದುರಿಸುವಂತಹ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿ ಬರಬಹುದು ಈ ದಿನದಲ್ಲಿ. ಒಟ್ಟಾರೆ ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ಈ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂಥ ಬುದ್ಧಿ, ಇದಕ್ಕೂ ಕೂಡ ಕುಜ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಅಧಿಕಾರಿ ವರ್ಗದವರು ಯಾರು ಅಧಿಕಾರವನ್ನು ಚಲಾವಣೆ ಮಾಡುವಂಥ ಸಂದರ್ಭ ಇದೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಯುವಕರು, ಯುವತಿಯರು, ಈ ಅಗ್ರೆಸಿವ್ ನೇಚರ್ ಇರುವಂಥವರು ಸ್ವಲ್ಪ ನಿಮ್ಮ ಸ್ವಭಾವವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಈ ದಿನದ ವ್ಯವಹಾರಗಳು ನಿಮಗೆ ಚಾಲೆಂಜ್ ಆಗಿದ್ರೂ ಕೂಡ, ಅಥವಾ ಅದರಲ್ಲಿ ಒಂದು ಹೋರಾಟದ ಮನೋಭಾವ ಇದ್ರೂ ಕೂಡ ಅದು ಯಶಸ್ವಿ ಆಗುತ್ತೆ. ಅದರಲ್ಲೂ ಈ ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಇರುವಂತಹ ಗುರು ಹೋರಾದಲ್ಲಿ ಆರಂಭ ಮಾಡೋದ್ರಿಂದ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಯಾಕೆಂದ್ರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ನೀವು ಯಾವುದೇ ಚಟುವಟಿಕೆಗಳನ್ನು ಈ ಗುರು ಹೋರಾದಲ್ಲಿ ಆರಂಭ ಮಾಡ್ಬೋದು. ಇದು ಈ ದಿನ ಮಧ್ಯಾಹ್ನ 12:26 ಮಧ್ಯಾಹ್ನ 1:35 ಇನ್ನು ರಾತ್ರಿ 8:13 ರಾತ್ರಿ 9:03 ಇನ್ನು ಮಧ್ಯರಾತ್ರಿ 2:06 ಮಧ್ಯರಾತ್ರಿ 2:57 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ನೀವು ಶನಿ ಹೋರಾದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗಿ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಅಂತ ಹೇಳಿದ್ರೆ ಅದು ಈ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಿಂದ. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:16 ಮಧ್ಯಾಹ್ನ 12:26 ಇನ್ನು ರಾತ್ರಿ 7:22 ರಾತ್ರಿ 8:13 ಹಾಗೆ ಮಧ್ಯರಾತ್ರಿ 1:16 ಮಧ್ಯರಾತ್ರಿ 2:06 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿ ಹೋರಾದಲ್ಲಿ ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಮತ್ತು ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರುವಂಥದ್ದು ಈ ರವಿ ಹೋರ. ಇನ್ನು ನೀವು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅಂದರೆ ಈ ರವಿ ಹೋರಾದಲ್ಲೇ ಮಾಡಿ. ನಿಮ್ಮ ಉದ್ದೇಶಿತ ಗುರಿ ಈಡೇರುತ್ತೆ, ತುಂಬ ಸಂತೋಷ ಉಂಟಾಗುತ್ತೆ ಆ ಫಲಿತಾಂಶಗಳಿಂದ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ ಅಥವಾ ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದೆಲ್ಲ ರವಿ ಹೋರಾದಲ್ಲಿ ಆಗ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:38 ಬೆಳಿಗ್ಗೆ 7:47 ಇನ್ನು ಮಧ್ಯಾಹ್ನ 2:45 ಅಪರಾಹ್ನ 3:54 ಇನ್ನು ರಾತ್ರಿ 9:54 ರಾತ್ರಿ 10:44 ರವಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ದಿನ ಚಂದ್ರ ಹೋರಾದಿಂದ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಆದಷ್ಟು ಈ ಒಂದು ಪ್ರಕ್ರಿಯೆಯನ್ನು ನೀವು ಮುಂದೂಡುವಂಥದ್ದು ಉತ್ತಮ. ಇನ್ನು ಹೋಟೆಲ್ ಬಿಸ್ನೆಸ್ಸನ್ನು ನಡೆಸ್ತಾ ಇರುವಂಥವ್ರಿಗೆ ಈ ಚಂದ್ರ ಹೋರಾದಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಉಂಟಾಗುತ್ತೆ.
ಹಾಗಾಗಿ ನಿಮ್ಮ ವ್ಯವಹಾರಗಳು ಅಷ್ಟೊಂದು ಸ್ಮೂತ್ ಆಗಿ ನಡೆಯಲ್ಲ, ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಈ ಚಂದ್ರಹೋರದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಅಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ನೀವೇ ಬದಲಾವಣೆ ಮಾಡುವಂಥ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಶನಿ ಹೋರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 13 ನಿಮಿಷದಿಂದ ರಾತ್ರಿ 7 ಗಂಟೆ 22 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 12 ಗಂಟೆ 25 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 16 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ ಯಾವ ರೀತಿಯ ಫಲಿತಾಂಶಗಳು ಬರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಂಡು ಮುಂದುವರಿರಿ. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ನಿಮಗೆ ದೊರೆಯುವಂಥದ್ದು. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಶ್ರವಣ ಮಾಡಬೇಕು, ಪಂಚಾಂಗವನ್ನು ಪಠಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಉತ್ತರಾಭಾದ್ರ ನಕ್ಷತ್ರ ಇರುವಂಥದ್ದು, ಅದರಲ್ಲೂ ಮಂಗಳವಾರ. ಯಾವ ದಿನ ಈ ಉತ್ತರಾಭಾದ್ರ ನಕ್ಷತ್ರ ಮತ್ತು ಮಂಗಳವಾರ ಸಂಯೋಗ ಆಗುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ಈ ದಿನದ ಬೆಳಗಿನ ಅವಧಿ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಈ ದಿನ ಬೆಳಿಗ್ಗೆ 5 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೂ ಕೂಡ ಈ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ಅಷ್ಟಮಿ ತಿಥಿ ನಂತರದಲ್ಲಿ ಪ್ರಾರಂಭ ಆಗೋದ್ರಿಂದ ನೀವು ಕೆಲವೊಂದು ಕಾರ್ಯಗಳನ್ನು ಅಷ್ಟಮಿ ತಿಥಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬೆಳಗಿನ ಅವಧಿಯಲ್ಲೇ ನಿಮ್ಮ ಶುಭ ಕಾರ್ಯಗಳ ಬಗ್ಗೆ ಅಥವಾ ಪ್ರಯಾಣದ ಬಗ್ಗೆ, ಹಣಕಾಸಿನ ವ್ಯವಹಾರಗಳ ಬಗ್ಗೆ ಅಥವಾ ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದು ಏನಾದರೂ ಇದ್ದರೆ ಅದನ್ನು ಬೆಳಗಿನ ಸಮಯದಲ್ಲೇ ನೀವು ಆದಷ್ಟು ಅದನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮಿಥುನ ರಾಶಿಯ ಅಧಿಪತಿಯಾದಂಥ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ ರುಜುತ್ವದಲ್ಲಿದ್ದಂತಹ ಬುಧ ವಕ್ರ ಚಲನೆಯಲ್ಲಿ, ಅಂದರೆ ವಕ್ರಿ ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ಬುಧನ ರಾಶಿ ಬದಲಾವಣೆಯಿಂದ ಕೆಲವೊಂದು ಮಾರ್ಪಾಟುಗಳಾಗುವಂಥ ಸಾಧ್ಯತೆ ಇದೆ. ಕೆಲವೊಂದು ವ್ಯತ್ಯಯಗಳು ಕೂಡ ಆಗುವಂಥದ್ದಿದೆ ವ್ಯಾಪಾರಸ್ಥರಿಗೆ. ಯಾಕೆಂದರೆ ಬುಧ ಈ ವ್ಯಾಪಾರಕ್ಕೆ ಕಾರಕನಾಗಿರೋದ್ರಿಂದ, ಅದರಲ್ಲೂ ಬುಧ ತನ್ನ ಸ್ವಂತ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಕೆಲವೊಂದು ಏರಿಳಿತಗಳು ಉಂಟಾಗುವಂಥದ್ದಿದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಯಾವ ರೀತಿಯಲ್ಲಿ ದ್ವಾದಶ ರಾಶಿಯವರ ವ್ಯಾಪಾರಿ ಸಂಬಂಧವಾದಂತಹ ವಿಚಾರಗಳು ಅಸ್ತವ್ಯಸ್ತವಾಗುತ್ತೆ, ಅದರ ಜೊತೆಗೆ ನಾವು ಸೂಚಿಸುವಂತಹ ಕೆಲವೊಂದು ಸರಳ ಪರಿಹಾರ ಕ್ರಮಗಳೇನಿದೆ ಅದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ದೋಷಗಳು ಉಂಟಾಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಪಂಚಕ ದೋಷಗಳು. ಈ ಪಂಚಕ ದೋಷಗಳು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ತೀವ್ರತರವಾದಂತಹ ಪರಿಣಾಮವನ್ನುಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತಾ, ಜೊತೆಗೆ ಇದಕ್ಕೆ ಶಾಸ್ತ್ರೋಕ್ತವಾಗಿ ಯಾವ ಪರಿಹಾರಗಳಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೋಡೋಣ. ತಮಗೆ ಗೊತ್ತಿರೋ ಹಾಗೆ ಸನಾತನ ಧರ್ಮದಲ್ಲಿ ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ಉಪನಯನ ಆಗಲಿ, ಚೌಲ ಆಗಲಿ ಅಥವಾ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ಮುಹೂರ್ತವನ್ನು ನಿಶ್ಚಯ ಮಾಡ್ತೇವೆ. ಇದು ಬಹಳ ಮುಖ್ಯವಾದಂತಹ ಒಂದು ಘಟ್ಟ. ಯಾವುದು? ಮುಹೂರ್ತವನ್ನು ನೋಡಿ ಅದನ್ನು ಫಿಕ್ಸ್ ಮಾಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಈ ಮುಹೂರ್ತವನ್ನು ನಿಶ್ಚಯ ಮಾಡುವಾಗ ಪಂಚಕರಹಿತ ಕಾಲವನ್ನು ನೋಡಬೇಕು ಅನ್ನುವಂಥ ವಿಚಾರ ಇದೆ. ಆದರೆ ಪಂಚಕರಹಿತ ಕಾಲವನ್ನು ನಾವು ಬಹಳ ಎಚ್ಚರಿಕೆಯಿಂದ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಆದರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಪಂಚಕ ದೋಷ ಇರುವಂತಹ ಮುಹೂರ್ತವನ್ನೇ ಆರಿಸಿಕೊಳ್ಳಬೇಕಾಗಿ ಬಂದಾಗ ಶಾಸ್ತ್ರಕಾರರು ಆಯಾ ದೋಷಗಳ ನಿವಾರಣೆಗಾಗಿ
ಕೆಲವೊಂದು ಪರಿಹಾರಗಳನ್ನ ಸೂಚಿಸಿದ್ದಾರೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಈ ಪಂಚಕ ದೋಷಗಳನ್ನ ನಾವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಮುಹೂರ್ತವನ್ನು ನಿಶ್ಚಯ ಮಾಡುವಂತಹ ಸಂದರ್ಭದಲ್ಲಿ ಮೃತ್ಯು ಪಂಚಕ ಇರಬಾರ್ದು. ಅಂದ್ರೆ ಆಯುಷ್ಯ ದೋಷ ಅನ್ನುವಂಥದ್ದು ಇರಬಾರ್ದು. ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ಪರಿಹಾರಗಳನ್ನೇ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಈ ಮೃತ್ಯು ಪಂಚಕ ಇರುವಂತಹ ಸಂದರ್ಭದಲ್ಲಿ ಅಪಮೃತ್ಯು ಭೀತಿ ಉಂಟಾಗುವಂಥದ್ದಿದೆ, ಅಥವಾ ಆಯುಷ್ಯಕ್ಕೆ ಒದಗುವಂತಹ ಗಂಡಾಂತರ ಇದು. ಅಲ್ಲಿ ವ್ಯಕ್ತಿಗೆ ಸಾವು ಸಮೀಪಿಸ್ತಾ ಇದೆ ಅನ್ನುವಂಥದ್ದನ್ನ ಈ ಮೃತ್ಯು ಪಂಚಕ ಅನ್ನುವಂಥದ್ದು ತಿಳಿಸತ್ತೆ. ಅದಕ್ಕೆ ಬಹಳ ವಿಶೇಷವಾಗಿ ಒಂದು ಪರಿಹಾರ ಅಂತ ಹೇಳಿದ್ರೆ, ಕಂಚಿನ ಪಾತ್ರೆಯಲ್ಲಿ ಹಸುವಿನ ತುಪ್ಪವನ್ನು ತುಂಬಿಸಿ ಅದರಲ್ಲಿ ದೀಪವನ್ನು ಬೆಳಗಿಸಿ ದೀಪದಾನವನ್ನ ಮಾಡಬೇಕು. ಇದು ದಂಪತಿಗಳ ಆಯುಸ್ಸನ್ನ ಹೆಚ್ಚಿಸುತ್ತೆ, ಅಥವಾ ಯಾರು ಈ ಒಂದು ಕಾರ್ಯವನ್ನ ಮಾಡ್ತಾರೆ ಕರ್ತೃ ಅವನ ಆಯುಷ್ಯನ್ನ ಇದು ಹೆಚ್ಚಿಸತ್ತೆ. ಇನ್ನೊಂದು ಅಗ್ನಿ ಪಂಚಕ, ಇಲ್ಲಿ ಅವಘಡಗಳನ್ನ ನಿವಾರಣೆ ಮಾಡುವಂತ ಒಂದು ಪ್ರಯತ್ನ ಇಲ್ಲಿದೆ. ಅಗ್ನಿ ಪಂಚಕ ಅಂತ ಹೇಳಿದ್ರೆ ಇಲ್ಲಿ ಸಂಸಾರದಲ್ಲಿ ತೀಕ್ಷ್ಣವಾದಂತಹ ಒಂದು ಕೋಪ, ಕಲಹ, ಈ ಮಾತಿನ ತೀವ್ರತೆಯಲ್ಲಿ ಕೆಲವೊಂದು ಅಪಶಬ್ದಗಳು ಬರೋದ್ರಿಂದ ಅಲ್ಲಿ ಭಿನ್ನಾಭಿಪ್ರಾಯ, ಜೊತೆಗೆ ಅದು ಜಗಳದಲ್ಲಿ ಪರ್ಯವಸಾನ ಆಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಸಂಸಾರದಲ್ಲಿ ವಿಪರೀತವಾದಂತಹ ಕಲಹಗಳು ಉಂಟಾಗುವಂಥದ್ದು ಅಥವಾ ಅಗ್ನಿ ಅವಘಡಗಳು ಉಂಟಾಗುವಂಥದ್ದು. ಇಲ್ಲಿ ಮನೆಯಲ್ಲಿ ಗ್ಯಾಸ್ ಸ್ಟವ್ ಸಿಡೀತು ಅಂತನೋ ಅಥವಾ ಈ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತನೋ ಏನೋ ಒಂದಾಗುತ್ತಲ್ಲ, ಇಲ್ಲಿ ಈ ಅಗ್ನಿಯಿಂದ ಆಗುವಂತಹ ಅವಘಡಗಳು ಮತ್ತೆ ವಾಹನಗಳ ಅಪಘಾತಗಳು ಅದು ಕೂಡ ಉಂಟಾಗುವಂತಹ ಭೀತಿ ಸಾಮಾನ್ಯವಾಗಿರುತ್ತೆ ಈ ಅಗ್ನಿ ಪಂಚಕ ದೋಷ ಇದ್ರೆ. ಅಂತಹ ಸಂದರ್ಭದಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ತುಂಬಿಸಿ ಅದರಲ್ಲಿ ಮುಖದ ನೆರಳನ್ನ ನೋಡಿಕೊಂಡು ಛಾಯಾದಾನ, ಅಂದ್ರೆ ಇದನ್ನೇ ತೈಲದಾನ ಅಂತ ಹೇಳ್ತಾರೆ, ಅದನ್ನ ಮಾಡಬೇಕು. ಇದು ಅಗ್ನಿ ಭಯ ಮತ್ತೆ ಅಪಘಾತಗಳನ್ನ ತಡೆಯುತ್ತೆ ಅನ್ನುವಂಥ ಉಲ್ಲೇಖ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ. ಇನ್ನು ಈ ರಾಜಪಂಚಕ ಅನ್ನುವಂಥದ್ದು ಇದೆ. ಇದು ರಾಜ ಸಂಚ ಅಂತ ಕೂಡ ಹೇಳುವಂಥದ್ದಿದೆ. ಇದು ಕಾನೂನು ಅಥವಾ ಈ ಅಧಿಕಾರ ದೋಷ ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಇಲ್ಲಿರುತ್ತೆ. ಇಲ್ಲಿ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ ಉಂಟಾಗುತ್ತೆ. ಇದರಿಂದ ನಾವು ಮಾಡುವಂತಹ ಕೆಲಸಕ್ಕೆ ಅಪವಾದ ಬರುತ್ತೆ, ಅಲ್ಲಿ ಕೀರ್ತಿ ಹಾನಿ ಉಂಟಾಗುವಂಥದ್ದಿದೆ. ಇನ್ನು ಅನಗತ್ಯವಾಗಿ ಸರ್ಕಾರದಿಂದ ಅಡೆತಡೆಗಳು ಉಂಟಾಗುತ್ತೆ ಸೇವೆಗೆ, ಜೊತೆಗೆ ಕಾನೂನಿನ ಅಡೆತಡೆಗಳು ಕೂಡ ಇರುವಂಥದ್ದಿದೆ. ಹಾಗಾಗಿ ಅಂಥವರು ಈ ರಾಜ ಪಂಚಕದಲ್ಲಿ ರಾಜ ಅಂದ್ರೆ ಹಿರಿಯ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಇದರಿಂದ ಯಾವುದೇ ರೀತಿಯ ಶಿಕ್ಷೆ ಆದರೂ ಆಗಬಹುದು. ಹಾಗಾಗಿ ಇದನ್ನ ಈ ಉದ್ಯೋಗಸ್ಥರು ತಡೆಯುವಂಥದ್ದು ತುಂಬಾ ಉತ್ತಮ. ಇದಕ್ಕೆ ಒಂದು ಪರಿಹಾರ ಅಂತ ಹೇಳಿದ್ರೆ, ಉತ್ತಮವಾದಂತಹ ನಿಂಬೆ ಹಣ್ಣುಗಳನ್ನ ಅಥವಾ ಸಾಂಕೇತಿಕವಾಗಿ ಬಂಗಾರದ ನಿಂಬೆ ಹಣ್ಣಿನ ಪ್ರತೀಕವನ್ನ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಇದು ರಾಜಕೀಯ ಹಾಗೆ ಅಧಿಕಾರ ವರ್ಗದಿಂದ ಬರುವಂತಹ ಪೀಡೆಗಳನ್ನ ನಿವಾರಣೆ ಮಾಡುತ್ತೆ. ಹಾಗಾಗಿ ಕೆಲವು ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ನೀವು ನೋಡಿರ್ಬೋದು, ಈ ಸಭೆಯಲ್ಲಿ ಕುಳಿತಿರುವಂತಹ ಗಣ್ಯರಿಗೆ ಹೂಗುಚ್ಛದ ಜೊತೆಗೆ ನಿಂಬೆ ಹಣ್ಣನ್ನು ಕೊಟ್ಟು ಸ್ವಾಗತಿಸುವಂತಹ ಒಂದು ಪದ್ಧತಿ ಕೂಡ ಇದೆ. ಏಕೆಂದ್ರೆ ಇಲ್ಲಿ ಈ ನಿಂಬೆ ಹಣ್ಣನ್ನ ಅವರಿಗೆ ಕೊಡೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಸ್ತವ್ಯಸ್ತತೆಗಳು, ಅವಘಡಗಳು ಉಂಟಾದ್ರೆ ಅದನ್ನ ಅವರು ಶಾಂತ ರೀತಿಯಲ್ಲಿ ಪರಿಗಣಿಸಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಅದು ದೃಷ್ಟಿ ದೋಷ ನಿವಾರಣೆ ಕೂಡ ಆಗುವಂಥದ್ದು. ಹಾಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ನಿಂಬೆ ಹಣ್ಣಿನ ದಾನವನ್ನ ಮಾಡಬೇಕಾಗತ್ತೆ. ಇನ್ನೊಂದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಚೋರ ಪಂಚಕ. ಇಲ್ಲಿ ಆರ್ಥಿಕ ರಕ್ಷಣೆಗಾಗಿ ಮಾಡುವಂತಹ ಒಂದು ಪ್ರಯತ್ನ ಇದು. ಹಾಗಾಗಿ ಕಷ್ಟಪಟ್ಟು ದುಡಿದಂತ ಹಣ ವ್ಯಯ ಆಗಬಾರ್ದು, ಅದು ಕೆಟ್ಟ ಕೆಲಸಗಳಿಗೆ ದುರ್ವ್ಯಯ ಆಗಬಾರ್ದು, ಅದನ್ನು ತಡಿಬೇಕು. ವ್ಯಾಪಾರದಲ್ಲಿ ಮೋಸ ಆಗುವಂಥದ್ದು, ಹಾಗೆ ಅನ್ಯಾಯ ಮಾಡುವಂಥದ್ದಾಗ್ಲಿ ಅಥವಾ ಕೊಟ್ಟ ಹಣವನ್ನು ಹಿಂದಿರುಗಿಸದೆ ಮೋಸ ಮಾಡುವಂಥ ಒಂದು ಪ್ರವೃತ್ತಿಯಾಗಲಿ, ಜೊತೆಗೆ ಕಳ್ಳತನದ ಭೀತಿ ಉಂಟಾಗುವಂಥದ್ದಾಗಲಿ ಈ ಚೋರ ಪಂಚಕದಲ್ಲಿ ಆಗುವಂಥ ಕೆಲವೊಂದು ಸನ್ನಿವೇಶಗಳು. ಹಾಗಾಗಿ ಇಲ್ಲಿ ಪರಿಹಾರ ಅಂತ ಹೇಳಿದ್ರೆ, ಹೊಸ ವಸ್ತ್ರ ಅಥವಾ ಒಂದು ಪಾತ್ರೆಯಲ್ಲಿ ಅಕ್ಕಿ ಅಥವಾ ನವಧಾನ್ಯಗಳನ್ನು ತುಂಬಿಸಿ ದಾನ ಮಾಡಬೇಕು ಅನ್ನುವಂಥದ್ದಿದೆ. ಇದು ಧನ ನಷ್ಟವನ್ನ ತಡೆಯುತ್ತೆ, ಮನೆಯಲ್ಲಿ ಒಂದು ರೀತಿಯ ಆರ್ಥಿಕ ಸ್ಥಿರತೆಯನ್ನ ತಂದುಕೊಡುತ್ತೆ. ಹಾಗಾಗಿ ನವಧಾನ್ಯಗಳು ಅಂತ ಹೇಳಿದ್ರೆ ಈ ನವಗ್ರಹಗಳನ್ನ ಪ್ರತಿನಿಧಿಸುವಂತಹ ಧಾನ್ಯಗಳು, ಇದನ್ನ ನಾವು ದಾನ ಮಾಡೋದ್ರಿಂದ ಒಂದೊಂದು ಗ್ರಹದಿಂದಲೂ ಕೂಡ ನಮಗೆ ರಕ್ಷಣೆ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಚೋರ ಪಂಚಕವನ್ನು ತಡಿಲಿಕ್ಕೆ ಈ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕು. ಇನ್ನೊಂದು ರೋಗ ಪಂಚಕ. ಇದು
ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕಾಗಿ, ಮಾನಸಿಕ ಶಾಂತಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿ ಈ ರೋಗ ಪಂಚಕದ ವಿಧಾನವನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದಿದೆ. ಇಲ್ಲಿ ನಮಗೆ ದೈಹಿಕ ಕಾಯಿಲೆಗಳು ಬರುವಂಥದ್ದಾಗಲಿ ಅಥವಾ ನಿರಂತರವಾಗಿ ವೈದ್ಯರನ್ನು ಭೇಟಿ ಮಾಡ್ತಾ ವೈದ್ಯಕೀಯ ವೆಚ್ಚಗಳು ಖರ್ಚುಗಳು ಹೆಚ್ಚಾಗ್ತಾ ಇರುವಂಥ ಸಂದರ್ಭ ಮತ್ತು ಮಾನಸಿಕ ಒತ್ತಡ, ಮಾನಸಿಕ ಪೀಡೆ ಉಂಟಾಗುವಂಥದ್ದನ್ನು ರೋಗ ಪಂಚಕ ಅಂತ ಹೇಳಿ ಕರೀತಾರೆ. ಈ ಒಂದು ರೋಗ ಪಂಚಕದ ನಿವಾರಣೆಗಾಗಿ ಮಾಡುವಂಥ ಒಂದು ಪರಿಹಾರ ಅಂತ ಹೇಳಿದ್ರೆ ನವಧಾನ್ಯಗಳನ್ನು ಅಥವಾ ಕಪ್ಪು ಎಳ್ಳಿನಂತಹ ಔಷಧೀಯ ಧಾನ್ಯಗಳೇನಿದೆ ಇದನ್ನು ದಾನ ಮಾಡಬೇಕು. ಇದು ಅನಾರೋಗ್ಯವನ್ನು ದೂರ ಮಾಡುತ್ತೆ, ಜೊತೆಗೆ ಮಾನಸಿಕ ಶಾಂತಿ ನೆಮ್ಮದಿಯನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ರೋಗ ಪಂಚಕ ಏನಿದೆ ಇದನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕು. ಹಾಗಾಗಿ ವಿವಾಹ ಮುಹೂರ್ತಗಳಿಗೆ ಮುಖ್ಯವಾಗಿ ಮೃತ್ಯು ಮತ್ತು ರೋಗ ಪಂಚಕಗಳನ್ನು ತ್ಯಜಿಸುವಂಥದ್ದು ಅತ್ಯುತ್ತಮ. ಆದರೆ ಯಾವುದೇ ಮುಹೂರ್ತ ಸಿಗದೇ ಇದ್ದಾಗ ಮೇಲೆ ತಿಳಿಸಿದಂತಹ ದಾನಗಳನ್ನು ವೇದಜ್ಞರಾದಂತಹ ಬ್ರಾಹ್ಮಣರಿಗೆ ಸಂಕಲ್ಪಪೂರ್ವಕವಾಗಿ ನೀಡೋದ್ರಿಂದ ಮುಹೂರ್ತದ ಸಕಲ ಪಂಚಕ ದೋಷಗಳು ಕೂಡ ನಿವಾರಣೆಯಾಗುತ್ತೆ, ಕಾರ್ಯ ಯಶಸ್ವಿಯಾಗಿ ನೆರವೇರುತ್ತೆ. ಹಾಗಾಗಿ ಒಂದು ಕೆಲಸ ಯಶಸ್ವಿಯಾಗಿ ಆರಂಭ ಆಗಿ ಅಷ್ಟೇ ಬಿರುಸಿನಿಂದ ಅದು ಪೂರ್ಣ ಆಗಿ ಸಂಪೂರ್ಣ ಫಲವನ್ನು ಕೊಡುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಈ ಶುಭ ಮುಹೂರ್ತಗಳನ್ನು ನಿರ್ಣಯ ಮಾಡುವಂತಹ ಸಂದರ್ಭದಲ್ಲಿ ಈ ಪಂಚಕಗಳ ಬಗ್ಗೆ ನೋಡಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಮಧ್ಯಮ ಫಲ ಪ್ರಾಪ್ತಿಯಾಗುವಂಥ ದಿನ. ಹಾಗೆ ಈ ದಿನ ನಿಸ್ವಾರ್ಥವಾಗಿ ಸೇವೆಯನ್ನೇನೋ ಮಾಡ್ತೀರಿ, ಆದರೆ ಅದರಿಂದ ಬರುವಂಥ ಫಲ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳ ಬಗ್ಗೆನೇ ಒಂದು ರೀತಿಯ ಜಿಗುಪ್ಸೆ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರವನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಯಾರಿಂದ ಎಷ್ಟರ ಪ್ರಮಾಣದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಸಹಕಾರವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಸ್ವಲ್ಪ ಯೋಚಿಸಬೇಕಾಗತ್ತೆ. ಏಕೆಂದರೆ ಅತಿಯಾಗಿ ಡಿಪೆಂಡ್ ಆಗುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಈ ಸಹಕಾರವನ್ನು ಪಡ್ಕೊಂಡಾಗ ಅವರು ಯಾವ ದೃಷ್ಟಿಭಾವದಿಂದ ನೋಡಿ ಕೊಟ್ಟಿರ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳ ಕಡೆ ಗಮನ ಕೊಡಬೇಕು. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ನೀವು ನಿಮ್ಮ ಒಂದು ಪ್ರಯತ್ನದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಲ್ಪ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹೆಚ್ಚಿನದ್ದನ್ನು ಈ ದಿನ ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ಕೆಲವೊಂದು ಪ್ರಮುಖ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಮನಸ್ಸು ಸಮಾಧಾನದಲ್ಲಿದ್ದಾಗ ಮಾತ್ರ ನಿರ್ಣಯ ಕೈಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಒಂದು ಫೈನಲ್ ಡಿಸಿಷನ್ ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಆದಾಯ ಚೆನ್ನಾಗಿದೆ ಅಂತ ಹೇಳಿ ಖರ್ಚು ಮಾಡುವಂಥದ್ದಲ್ಲ, ಉಳಿತಾಯದ ಪ್ರವೃತ್ತಿ ಕೂಡ ಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ದಾನ ಧರ್ಮಾದಿಗಳ ವಿಚಾರದಲ್ಲೂ ಕೂಡ ಗಮನ ಇಟ್ಕೊಳ್ಳಿ, ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ. ನಿಮ್ಮ ಪ್ರಯತ್ನಗಳಿಂದ ನಿಮಗೆ ತೃಪ್ತಿ ಇದೆ. ಜೊತೆಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಅನುಭವ ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವರು ಅನುಭವವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಕೆಲಸ ಮಾಡುವಂಥದ್ದು, ಹಾಗೆ ಕೆಲವು ವಿಶೇಷವಾದಂಥ ಲಾಭಗಳು ಬರಲಿ ಅಂತ ಹೇಳಿ ಕೆಲಸ ಮಾಡುವಂಥದ್ದು, ಇವರಿಬ್ಬರ ಮಧ್ಯೆ ಸ್ವಲ್ಪ ತುಲನಾತ್ಮಕವಾದಂಥ ಹೋಲಿಕೆ, ಅದು ಚರ್ಚೆಗೆ ಕಾರಣವಾಗುವಂಥದ್ದು. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ದೃಷ್ಟಿಕೋನ ಇದೆ ಅನ್ನೋಂಥದ್ರ ಬಗ್ಗೆ ಒಂದು ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮಗೆ ತುಂಬ ಸೇವಾ ಮನೋಭಾವ ಏನೋ ಇರುತ್ತೆ.
ಆದರೆ ಅದರಲ್ಲಿ ಸ್ವಲ್ಪ ಮಟ್ಟಿನ ಸ್ವಾರ್ಥತೆ ಕೂಡ ಇರುವಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಜವಾಬ್ದಾರಿಯ ಕೆಲಸ ಕಾರ್ಯಗಳು ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡುತ್ತೆ. ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಕೆಲಸ ಹೇಗಿರುತ್ತೋ ಅದನ್ನು ಹೇಗೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಾಗಿರುತ್ತೆ ಈ ದಿನ. ಇನ್ನು ಕೆಲವು ಬಂಧುಗಳ ಆಗಮನ ಇರ್ಬೋದು. ಈ ನೆಂಟರ ಆಗಮನ ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಆದಷ್ಟು ಅಂಥವರಿಂದ ಸ್ವಲ್ಪ ದೂರ ಇರುವಂಥ ಪ್ರಯತ್ನ ಮಾಡಿ. ಹಾಗೆ ಈ ದಿನ ಪ್ರಮುಖ ಕಾರ್ಯಗಳನ್ನು ಆದಷ್ಟು ದಿನದ ಆರಂಭದಲ್ಲೇ ಮಾಡುವಂಥ ಒಂದು ಪ್ರಯತ್ನ ಕೂಡ ಆಗಲಿ. ಇನ್ನು ಆದಾಯ ನಿಮಗೆ ತುಂಬ ತೃಪ್ತಿಕರವಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ ಆಗಲಿ, ನಿಮ್ಮ ಪಾರ್ಟ್ನರ್ ಜೊತೆ ಆಗಲಿ ತುಂಬ ಸಾಮರಸ್ಯದಿಂದ ಇರುವಂಥ ಸಾಧ್ಯತೆ ಇದೆ. ವ್ಯವಹಾರ ಚತುರತೆ ಇದೆ. ಹಾಗಾಗಿ ಈ ದಿನ ನಿಮಗೆ ನಷ್ಟ ಅನ್ನುವಂಥದ್ದು ಇರಲ್ಲ. ಪ್ರತಿ ವಿಚಾರದಲ್ಲೂ ಕೂಡ ನಿಮಗೆ ಸಮಾಧಾನಕರವಾದಂಥ ರೀತಿಯ ಬೆಳವಣಿಗೆಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಒಂದು ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ನೆಮ್ಮದಿಯ ದಿನ, ಲಾಭದ ದಿನ. ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾ ಇರಿ. ತಾಯಿ ಚಾಮುಂಡೇಶ್ವರಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆಗೆ ಚಂದ್ರ ಬಂದಿದ್ದಾನೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತುಂಬ ಮುತುವರ್ಜಿ ಇರುತ್ತೆ. ಅದರಲ್ಲೂ ನಿಮ್ಮ ಕೆಲಸದಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸ್ತಾರೆ. ಅವರ ಸಹಕಾರ ಚೆನ್ನಾಗಿದೆ. ಹಣಕಾಸಿನ ನೆರವು ಕೂಡ ನಿಮ್ಮ ಕುಟುಂಬದಿಂದಲೇ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿಯೇ ನಿಮ್ಮ ಪರವಾಗಿ ಇರುವಂಥದ್ದಿದೆ. ಹಾಗಾಗಿ ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದಾಗಲಿ, ವ್ಯಾಪಾರದ ವಿಸ್ತರಣೆ ಆಗಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕಾಗಲಿ ಈ ದಿನ ನೀವು ಒಪ್ಪಿಗೆಯನ್ನು ಕೊಡ್ತೀರಿ. ಅಂದರೆ ಇಲ್ಲಿ ಅಗತ್ಯವಾಗಿ ಬೇಕಾಗಿರುವಂತಹ ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯವಹಾರದಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರಕ್ಕೆ ಮತ್ತೊಮ್ಮೆ ನಿಮ್ಮ ಒಂದು ಆತ್ಮವಿಶ್ವಾಸದ ಬಲ ಅಲ್ಲಿ ಸಾಬೀತಾಗ್ತಾ ಇರುತ್ತೆ. ಇನ್ನು ಅಧಿಕಾರಿಗಳ ಸಹಾಯದಿಂದ ಉದ್ಯೋಗಿಗಳಿಗೆ ಒಂದು ರೀತಿಯಲ್ಲಿ ಅನುಕೂಲ ಇದೆ, ಬಡ್ತಿ ಇದೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೆಲವು ಅದರಲ್ಲೂ ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನ ಮಾಡ್ತಾರೋ ಅಂಥವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ದೋಷಗಳನ್ನು ಹುಡುಕಬಾರ್ದು. ಯಾಕೆಂದರೆ ಕೆಲವರಿಗೆ ದೋಷಗಳನ್ನು ಹುಡುಕುವಂಥದ್ದೇ ಒಂದು ದೊಡ್ಡ ಚಟವಾಗಿರುತ್ತೆ. ಆದಷ್ಟು ಅಂಥವರನ್ನು ದೂರ ಇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆಯಲ್ಲಿ ಚಂದ್ರ, ಇದು ಭಾಗ್ಯಸ್ಥಾನ. ಹಾಗಾಗಿ ನಿಮ್ಮ ವಿಪರೀತವಾದಂಥ ಪ್ರಯತ್ನಗಳಿಂದ ಮಾತ್ರ ಈ ದಿನ ನಿಮಗೆ ಭಾಗ್ಯೋದಯ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ಕಷ್ಟಪಟ್ಟು ಕೆಲಸ ಮಾಡಬೇಕು. ಜೊತೆಗೆ ಈ ದಿನದಲ್ಲಿ ನಿಮ್ಮ ಒಂದು ಕಳೆದು ಹೋಗಿರುವಂಥ ಆತ್ಮವಿಶ್ವಾಸ ಆಗಲಿ, ಆ ಧೈರ್ಯ ಆಗಲಿ ಮತ್ತೆ ತಂದುಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ವ್ಯವಹಾರದಲ್ಲಿ ನಿಮಗೆ ಅಪ್ವರ್ಡ್ ಮೊಬಿಲಿಟಿ ಚೆನ್ನಾಗಿದೆ. ಜೊತೆಗೆ ಈ ದಿನ ನಿಮ್ಮ ಸಂಗಾತಿಯ ಸಲಹೆಗಳನ್ನೇನಾದರೂ ತೆಗೆದುಕೊಂಡ್ರೆ ಮತ್ತಷ್ಟು ನಿಮಗೆ ವಿಪುಲವಾದಂತಹ ಅವಕಾಶಗಳು ಸಿಕ್ಕತ್ತೆ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಸೌಹಾರ್ದದಿಂದ ಇರುವಂಥ ಒಂದು ವೇದಿಕೆ ಸಿದ್ಧ ಆಗಿದೆ. ಹಾಗಾಗಿ ಮನಸ್ತಾಪಗಳಿದ್ದರೆ, ಭಿನ್ನಾಭಿಪ್ರಾಯಗಳಿದ್ದರೆ ಅಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ಅದು. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಮಯಕ್ಕೆ ಪೂರ್ಣ ಆಗುವಂಥದ್ದು ಇದೆ. ಅದಕ್ಕೆ ಹಿನ್ನೆಲೆಯಾಗಿ
ನಿಮ್ಮ ಸ್ನೇಹಿತರ ಬೆಂಬಲ ಬಹಳ ಚೆನ್ನಾಗಿದೆ ನಿಮಗೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ವಾತಾವರಣ ತುಂಬ ತಿಳಿಯಾಗಿರುತ್ತೆ. ಜೊತೆಗೆ ಈ ದಿನದಲ್ಲಿ ಸರ್ಕಾರದ ಕಾನೂನಿನ ಬಗ್ಗೆ ತುಂಬ ಒಂದು ಗೌರವ ಭಾವ ಇರುವಂಥದ್ದು. ಹಾಗಾಗಿ ಕಾನೂನನ್ನು ಮೀರುವಂಥ ಪ್ರಯತ್ನ ನಿಮಗೆ ಇರಲ್ಲ. ಇದು ಮಾನಸಿಕವಾಗಿ ಭದ್ರತೆಯನ್ನು, ಶಾಂತಿ, ಸಮಾಧಾನವನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನೀವು ಸಾರಥಿಯಾಗುವಂಥ ಒಂದು ಒಳ್ಳೆಯ ಯೋಗ ಇದೆ. ಅಂದರೆ ಒಂದು ಲೀಡರ್ಶಿಪ್ ನಿಮಗೆ ಸಿಕ್ಕುವಂಥದ್ದು, ಅದನ್ನು ಮುನ್ನಡೆಸ್ತೀರಿ. ಅಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಬರುತ್ತೆ. ಒಟ್ಟಾರೆ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಅನುಭವಕ್ಕೆ ಒಂದು ತಾತ್ಕಾಲಿಕವಾಗಾದರೂ ಕೂಡ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ಅಷ್ಟಮ ಅಂತ ಹೇಳಿದ್ರೆ ಅಲ್ಲಿ ಮನಸ್ಸಿಗೆ ಒಂದು ರೀತಿಯ ಒತ್ತಡ ಇರುತ್ತೆ. ಹಾಗೆ ದೇಹಕ್ಕೂ ಕೂಡ ಬಹಳ ಬೇಗ ಆಯಾಸ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ನಿಮ್ಮ ಕೆಲಸ ಕಾರ್ಯಗಳತ್ತ ಮತ್ತು ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ರತ್ತ ಮಾತ್ರ ಗಮನ ಇರಲಿ. ಹಾಗೆ ಈ ದಿನದಲ್ಲಿ ನೀವು ಯಾರ ಮಾತನ್ನೂ ಕೂಡ ಅತಿಯಾಗಿ ನಂಬಬಾರದು ಅನ್ನುವಂಥದ್ದಿದೆ. ಏಕೆಂದರೆ ನಿಮಗೆ ಸ್ವಂತ ಶಕ್ತಿ ಇದೆ, ಅನುಭವ ಇದೆ, ಅದರ ಆಧಾರದ ಮೇಲೆ ನೀವು ಮುನ್ನಡೆಸಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಈ ದಿನದಲ್ಲಿ ಯಾರಿಗೂ ಕೂಡ ನೀವು ಸಲಹೆಯನ್ನು ನೀಡಲಿಕ್ಕೆ ಹೋಗಬೇಡಿ. ಯಾರಾದರೂ ಕೇಳಿದ್ರೆ ನಿಮ್ಮ ಅಭಿಪ್ರಾಯ ಹೇಗಿದೆ, ನಿಮ್ಮ ಸಲಹೆ ಹೇಗಿದೆ, ಅದನ್ನಷ್ಟೇ ನೀಡುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಯಾರ ಮಾತನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಅವರವರ ಮುಖದ ನೇರಕ್ಕೆ ಅವರು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಿಕ್ಕೆ ಈ ರೀತಿಯಲ್ಲಿ ಸಮಯದ ಜೊತೆ ಆಟ ಆಡುವಂಥದ್ದಿದೆ. ಆದಷ್ಟು ಅಂಥವರನ್ನು ದೂರ ಇಡಿ. ಇನ್ನು ಈ ದಿನ ನಿಮ್ಮ ಒಂದು ಹಿರಿಯರ ಪರಿಚಯಗಳಿರ್ಬೋದು, ವ್ಯವಹಾರದ ವಿಸ್ತರಣೆಗಳಿರ್ಬೋದು, ಇದು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ವ್ಯಾಪಾರದ ವಿಸ್ತರಣೆ ಉಂಟಾಗುವಂಥದ್ದು. ಇನ್ನು ಈ ದಿನ ನಿಮಗೆ ಹೊಸ ಅವಕಾಶಗಳು ಸಿಕ್ಕಾಗ ಅದನ್ನು ಬಿಡಬೇಡಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ವಿಶೇಷವಾಗಿ ನಿಮಗೆ ಸಿಕ್ಕುವಂಥ ಉತ್ತಮ ಅವಕಾಶಗಳೇನಿದೆ ಅದನ್ನು ನಿಮ್ಮದಾಗಿಸ್ಕೊಳ್ಳಿ. ಅಂದರೆ ಅದನ್ನು ನೀವು ಆದಷ್ಟು ಮುತುವರ್ಜಿಯಿಂದ ಉಪಯೋಗಿಸುವಂಥ ಒಂದು ಭರವಸೆಯನ್ನಾದರೂ ಅವರಿಗೆ ನೀಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಬಹಳ ಎಚ್ಚರಿಕೆಯಿಂದ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ವಿಶೇಷವಾದಂಥ ಸಂತೋಷ ಇರುತ್ತೆ. ಕುಟುಂಬದಲ್ಲಿ ನಿಮ್ಮ ನಿರ್ಣಯಗಳಿಗೆ, ನಿಮ್ಮ ತೀರ್ಮಾನಗಳಿಗೂ ಕೂಡ ಬೆಲೆ ಇರುತ್ತೆ. ಹಾಗೆ ಈ ದಿನ ಅಪರೂಪದ ಗಣ್ಯ ವ್ಯಕ್ತಿಯೊಬ್ಬರನ್ನು ಸಂದರ್ಶಿಸುವಂಥ ಸಾಧ್ಯತೆ ಕೂಡ ಇದೆ. ಅವರ ಜೊತೆಯಲ್ಲಿ ಮಾತುಕತೆ ನಿಮಗೆ ಒಂದು ನೈತಿಕ ಬೆಂಬಲವನ್ನು ತರುತ್ತೆ. ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಈ ಚರ್ಚೆಯಿಂದ ದೂರ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಪ್ರೋತ್ಸಾಹಕಗಳು ಸಿಕ್ಕುವಂಥದ್ದು ಕೂಡ ಇದೆ. ಅದರಲ್ಲೂ ಹಣಕಾಸಿನ ವ್ಯವಹಾರ ಸುಗಮವಾಗಿ ಸಾಗ್ತಾ ಇರುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳು ಕೂಡ ಅಪ್ರಯತ್ನ ಕಾರ್ಯಸಿದ್ಧತೆ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ಪ್ರಯಾಣ ಎಷ್ಟೇ ದೂರ ಇರಲಿ, ಕೆಲಸ ಎಷ್ಟೇ ಕಷ್ಟಕರವಾಗಿರಲಿ, ಅದನ್ನು ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿಯತ್ತ ಕೊಂಡೊಯ್ಯುವಂಥ ಒಂದು ಧೈರ್ಯ ಇದೆ. ಇನ್ನು ಈ ದಿನ ಬಹಳ ವಿಶೇಷವಾಗಿ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮ ಯಶಸ್ಸಿನ ಪ್ರಭಾವದಿಂದ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಏಕಾಗ್ರತೆಯನ್ನು ಕಳ್ಕೊಳ್ಬೇಡಿ. ನಿಮ್ಮ ಸರಳ ಸ್ವಭಾವದಿಂದ ಪ್ರೇರಿತರಾಗಿ ನಿಮ್ಮನ್ನು ಬಳಸಿಕೊಳ್ಳುವಂಥ ಉದ್ದೇಶದಿಂದ ಈ ದಿನ ಹತ್ತಿರ ಆಗದವರೊಂದಿಗೆ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ. ಅವರೇ ನಿಮ್ಮ ಶ್ರೇಯಸ್ಸಿಗೆ ತೊಂದರೆಯನ್ನು ತರುವಂಥವ್ರು. ಅವರಿಗೆ ನಿಮ್ಮನ್ನು ಕಂಡ್ರೆ ಒಂದು ರೀತಿಯಲ್ಲಿ ಹೊಟ್ಟೆ ಉರಿ ಇರುತ್ತೆ. ಹಾಗಾಗಿ ಹಿತಶತ್ರುಗಳಿಂದ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ
ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ತುಂಬ ಆಸಕ್ತಿ ಇರೋದರಿಂದ ಯಾವುದನ್ನು ಕೂಡ ನಿಮಗೆ ಕಳ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಎಲ್ಲವೂ ಕೂಡ ನಿಮಗೆ ಬೇಕು. ಹಾಗೆ ನಿಮ್ಮ ಒಂದು ಜೀವನ ಕ್ರಮದಲ್ಲೂ ಕೂಡ ಅದೇ ರೀತಿಯ ಭಾವವನ್ನು ತಳೆಯುವಂಥ ಅವಕಾಶ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಇದ್ದಾಗ ವಿಶೇಷವಾದಂಥ ಆಲೋಚನೆಗಳು ನಿಮಗೆ ಬರುತ್ತೆ. ಕೆಲಸ ಕಾರ್ಯಗಳನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಆಲೋಚನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಿಮ್ಮ ಶತ್ರುಗಳನ್ನು ಹೇಗೆ ದೂರ ಇಡಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಆಲೋಚನೆ ಮಾಡುವಂಥದ್ದು ಇದೆ. ಹಾಗಾಗಿ ಕೆಲಸ ಚಿಕ್ಕದೇ ಆದರೂ ಕೂಡ ನಿಮ್ಮ ಆಲೋಚನೆ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಇನ್ನು ಹೊಡೆದರೆ ಭಂಡಾರ ಹೊಡಿಬೇಕು ಅನ್ನುವಂಥ ಹಿರಿಯರ ಮಾತು, ಅದು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಕ್ಷರಶಃ ಅನ್ವಯ ಆಗುವಂಥ ಸಂದರ್ಭ. ಅಂದರೆ ಈ ದಿನ ದೊಡ್ಡ ಮಟ್ಟದಲ್ಲೇ ಯೋಚನೆಗಳು, ದೊಡ್ಡ ಮಟ್ಟದಲ್ಲೇ ಪ್ರಯತ್ನಗಳು, ದೊಡ್ಡ ಮಟ್ಟದಲ್ಲೇ ಪ್ರತಿಫಲಗಳು ಕೂಡ ಬರಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಇಚ್ಛಾಶಕ್ತಿ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪ್ರಯತ್ನಗಳು ತುಂಬ ವೇಗವಾಗಿ ನಡೆಯುತ್ತೆ. ಇನ್ನು ಹೊಸ ವಾಹನ ಸೌಲಭ್ಯ ಬಹಳ ಚೆನ್ನಾಗಿದೆ, ಸೌಖ್ಯ ಇದೆ. ಹಾಗಾಗಿ ಪ್ರಯಾಣದಿಂದ ನಿಮಗೆ ಶುಭ ಫಲಗಳು ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಆತ್ಮೀಯ ಸ್ನೇಹಿತರ ಜೊತೆಯಲ್ಲಿ ಸಾಮರಸ್ಯದಿಂದ ವ್ಯವಹಾರ ಮಾಡುವಂಥ ಒಂದು ವ್ಯಾವಹಾರಿಕ ಪ್ರಜ್ಞೆ ಚೆನ್ನಾಗಿದೆ. ಇನ್ನು ಉದ್ಯೋಗದಲ್ಲಿ ಇದ್ದಂತಹ ಅಡಚಣೆಗಳು ಈ ದಿನ ನಿವಾರಣೆಯಾಗುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಪ್ರಶಾಂತವಾದಂಥ ಭಾವ ಮೂಡುವಂಥದ್ದಿದೆ. ಆದರೆ ಈ ದಿನ ಕೆಲವೊಂದು ಅಡಚಣೆಗಳಾದಾಗ ನಿಮಗೆ ಸ್ವಲ್ಪ ತಲೆ ತಗ್ಗಿಸುವಂಥದ್ದು, ಇಲ್ಲ ನಾಚಿಕೆಗೆ ಒಳಗಾಗುವಂಥ ಸಂದರ್ಭಗಳು ಕೂಡ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಬೇರೆಯವರ ನೋವು ನಲಿವಿಗೆ ಸ್ಪಂದಿಸುವಂಥ ಒಂದು ಒಳ್ಳೆಯ ಸನ್ನಿವೇಶ ನಿಮಗೆ ಸಿಕ್ಕುವಂಥದ್ದಿದೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಹಾಗೆ ನಿಮ್ಮ ಯೋಚನೆಗಳು ಆಲೋಚನೆಗಳು ಕೂಡ ದೂರದೃಷ್ಟಿಯಿಂದಲೇ ಕೂಡಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, 5ನೇ ಮನೆ. ಹಾಗಾಗಿ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ನೀವು ಅನಿರೀಕ್ಷಿತವಾದಂಥ ಕೆಲವೊಂದು ಬದಲಾವಣೆಗಳನ್ನು ಕಾಣುವಂಥದ್ದು ಕೂಡ ಇದೆ. ಹಾಗಾಗಿ ಇದ್ದಕ್ಕಿದ್ದಾಗೆ ಆಗುವಂಥ ಬದಲಾವಣೆಗಳು ಕೂಡ ನಿಮಗೆ ಸ್ವಲ್ಪ ಈ ಕೆಲಸ ಕಾರ್ಯಗಳಲ್ಲಿ ಅಸ್ತವ್ಯಸ್ತತೆಯನ್ನು ಉಂಟು ಮಾಡುತ್ತೆ. ಇನ್ನು ಈ ದಿನ ನಿಮ್ಮ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮ ಮೇಲೆ ಒಂದು ರೀತಿಯ ಒತ್ತಡವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಅನುಭವದಲ್ಲೂ ಕೂಡ ನಿಮಗೆ ಕೊರತೆ ಇದ್ದರೂ ಆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಳೆಯ ಸಾಲಗಳ ಬಗ್ಗೆ ಕೂಡ ನಿಮಗೆ ಚಿಂತೆ ಮೂಡುವಂಥದ್ದು. ಹಾಗೆ ವಿಶೇಷವಾಗಿ ನಿಮ್ಮ ಹಿರಿಯರ ಕೃಪೆಯಿಂದ ನಿಮಗೆ ಹೊಸ ಅವಕಾಶಗಳು ಸಿಕ್ಕತ್ತೆ. ಹೊಸದಾಗಿ ನೀವು ಹಿಡಿದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಸಂಪೂರ್ಣವಾದಂಥ ಒಂದು ಮಾರ್ಗದರ್ಶನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಬುದ್ಧಿವಂತಿಕೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗೆ ನಿಮ್ಮ ಉತ್ತರ ಕೂಡ ಜಾಣತನದಿಂದನೇ ಕೂಡಿರುವಂಥದ್ದು. ಹಾಗಾಗಿ ಅನುಭವಸ್ಥರಂತೆ ಈ ದಿನ ಪ್ರಬುದ್ಧವಾದಂಥ ಮಾತುಗಳನ್ನು ನೀವು ಆಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯಲ್ಲಿ ಆಶಾಭಂಗ ಆಗುವಂಥದ್ದನ್ನು ತಡೀಲಿಕ್ಕೆ ಆದಷ್ಟು ನಿಮ್ಮ ಸಂಬಂಧಗಳನ್ನು ದೂರದಲ್ಲಿ ಇಡಬೇಕಾಗತ್ತೆ. ಅದರಿಂದ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ದಿನ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಇರಲಿ, ಆದರೆ ಅತಿಯಾಗಿ ಅವರನ್ನೇ ನಂಬುವಂಥದ್ದಾಗಲಿ, ಅತಿಯಾಗಿ ಅವರ ಮೇಲೆ ಡಿಪೆಂಡ್ ಆಗುವಂಥದ್ದನ್ನಾಗಲಿ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ತುಳಸಿ ಮಾತೆಯನ್ನು ಆರಾಧನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ.
ಧನು ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖಸ್ಥಾನ. ಆದರೆ ಸುಖದಿಂದ ಕೆಲವೊಮ್ಮೆ ನೀವು ವಂಚಿತರಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನಿಮಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಇದರಿಂದ ಕೂಡ ನಿಮಗೆ ಫಲಿತಾಂಶಗಳು ತೀವ್ರವಾದಂತಹ ಹಿನ್ನಡೆಯಲ್ಲೇ ಇರುತ್ತೆ, ಮಿಶ್ರ ಫಲಗಳು ಇರುತ್ತೆ. ಜೊತೆಗೆ ನಿಮ್ಮ ಒಂದು ಪ್ರಯತ್ನವನ್ನು ಕೆಲವರು ಅವಹೇಳನ ಮಾಡುವಂಥದ್ದು, ನಿಮ್ಮ ಕಾಲೆಳೆಯುವಂಥ ಒಂದು ಪ್ರಯತ್ನ ಆಗ್ತಾ ಇರುತ್ತೆ. ಆ ಬಗ್ಗೆ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ತೊಡಕುಗಳಿಂದ ಕೂಡಿದಂತಹ ದಿನ ಆಗಿರೋದ್ರಿಂದ ಫಲಿತಾಂಶದ ಕಡೆ ಗಮನ ಇಲ್ಲ. ಕೆಲಸಗಳಾಗಬೇಕು, ಅದು 4 ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರೊಂದಿಗೆ ಸ್ವಲ್ಪ ವಿವಾದಗಳು ಇರುತ್ತೆ, ಮಾತಿನ ಚಕಮಕಿ ಇರುತ್ತೆ. ಆದ್ದರಿಂದಲೇ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ಅದರಲ್ಲೂ ದೀರ್ಘಾವಧಿಯಲ್ಲಿ ಆಗಿರುವಂಥ ಒಂದು ಆರೋಗ್ಯದ ಸ್ಥಿತಿಗತಿಗಳು ಕೂಡ ಈ ದಿನ ನಿಮಗೆ ಸ್ವಲ್ಪ ಬಾಧಿಸುವಂಥದ್ದು ಆಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಕೆಲವೊಮ್ಮೆ ನೀವು ಈ ಸನ್ನಿವೇಶಕ್ಕೆ ದಾಸರಾಗಬೇಕಾಗತ್ತೆ. ಸನ್ನಿವೇಶವನ್ನು ನೀವು ಈ ದಿನ ನಿಭಾಯಿಸಬೇಕಾಗತ್ತೆ. ಅಂಥ ಒಂದು ಚಾಕಚಕ್ಯತೆ, ಆ ಸೂಕ್ಷ್ಮತೆ ನಿಮಗೆ ಬೇಕಾಗುತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ನಿಮಗೆ ಬಹಳ ಆಲೋಚನೆಗಳು ಬೇಕಾಗತ್ತೆ. ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿಯಬೇಕಾಗತ್ತೆ. ಹಾಗಾಗಿ ಈ ದಿನ ಇನ್ನೊಬ್ಬರ ತಪ್ಪು ಹುಡುಕುವಂಥ ಒಂದು ಸ್ವಭಾವಕ್ಕೆ ಬದಲಾಗಿ ನಿಮ್ಮಲ್ಲಿರುವಂಥ ತಪ್ಪುಗಳು ಏನೇನಿದೆ ಅದನ್ನು ನೋಡ್ಕೊಳ್ಳಿ, ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ವಿಶೇಷವಾದಂಥ ಪ್ರಯತ್ನಕ್ಕೆ ಮೀರಿದಂಥ ಫಲ. ಅದರಲ್ಲೂ ಈ ದಿನ ನಿಮ್ಮ ಕುಟುಂಬಸ್ಥರು ನಿಮ್ಮ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವರ ನೆರವು ವಿಶೇಷವಾಗಿರುತ್ತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿಮಗೆ ಬಾಹ್ಯವಾದಂಥ ಬೆಂಬಲ ಕೂಡ ಸಿಕ್ಕತ್ತೆ. ಇದು ಅಚ್ಚರಿಯ ವಿಷಯ. ಇದು ಏಕೆಂದರೆ ಪ್ರಯತ್ನ ಕಡಿಮೆ ಇದ್ದರೂ ಕೂಡ ಫಲ ಹೆಚ್ಚಾಗುವಂಥದ್ದು. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ವಿಚಾರಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಕುಟುಂಬಸ್ಥರ ನೆರವನ್ನು ಕೂಡ ಪಡ್ಕೊಳ್ತೀರಿ, ಅವರನ್ನು ಕೂಡ ಆ ಒಂದು ಲೂಪಲ್ಲಿ ಇಟ್ಕೊಳ್ತೀರಿ. ಇದು ಬುದ್ಧಿವಂತರ ನಡೆಯಾಗಿರುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಬಾಕಿ ವಿಚಾರ ಇದ್ದರೆ, ಬಾಕಿ ಹಣ ಬರಬೇಕಿದ್ರೆ ಅದನ್ನು ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಅನುಭವ ನಿಮ್ಮ ನೆರವಿಗೆ ಬರುತ್ತೆ. ಒಟ್ಟಾರೆ ಈ ದಿನ ಯಾವುದೇ ರೀತಿಯ ಮನಸ್ತಾಪಗಳಿಲ್ಲದೆ ಬಹಳ ನಯ ವಿನಯದಿಂದಲೇ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಿ ತೋರಿಸ್ತೀರಿ. ಇನ್ನು ಈ ದಿನದಲ್ಲಿ ಕೋಪದಿಂದ ನಿಷ್ಠುರವಾದಂಥ ಮಾತುಗಳನ್ನು ಆಡುವಂಥ ಸಂದರ್ಭ 1-2 ಇರ್ಬೋದು. ಆದಷ್ಟು ಸಂಬಂಧಗಳು ಹಾಳಾಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ದ್ವಂದ್ವ ಆಲೋಚನೆಗಳು ನಿಮ್ಮಲ್ಲಿ ಬರಬಹುದು. ಹಾಗಾಗಿ ಒಂದು ವಿಚಾರದಲ್ಲಿ 2 ಆಲೋಚನೆಗಳು ಬಂದಾಗ ತಜ್ಞರ ನೆರವಿನಿಂದ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ತುಂಬ ತಾರ್ಕಿಕವಾದಂಥ ಬುದ್ಧಿ ಇರುತ್ತೆ. ಎಲ್ಲವನ್ನು ಕೂಡ ಲಾಜಿಕಲ್ಲಾಗೇ ನೋಡುವಂಥ ಒಂದು ಸಂದರ್ಭ. ಇದು ನಿಮ್ಮ ಮನಸ್ಸಿಗೆ ಸಮಾಧಾನ, ಜೊತೆಗೆ ಯಾವುದು ವಾಸ್ತವಿಕ, ಯಾವುದು ವಸ್ತುನಿಷ್ಠವಾದಂಥ ಫಲ ಕೊಡುತ್ತೆ ಅಂಥದ್ದನ್ನು ಮಾತ್ರ ಈ ದಿನ ನೀವು ಆಯ್ಕೆ ಮಾಡ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮಗೆ ಮಧ್ಯಮ ಫಲಗಳು ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗ್ಬೋದು, ಹೊಸಬರ ಪರಿಚಯ, ಉತ್ಸಾಹ ಚೆನ್ನಾಗಿರುತ್ತೆ. ಆದರೆ ಅವರು ನೀಡುವಂಥ ಸಲಹೆ ನಿಮಗೆ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಹೊಂದಾಣಿಕೆ ಆಗಲ್ಲ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ 3ನೇಯವರನ್ನು ಈ ದಿನ ನಂಬಲಿಕ್ಕೆ ಹೋಗಬೇಡಿ. ಇನ್ನು
ಈ ದಿನ ಸ್ಥಿರಾಸ್ತಿಯ ವಿವಾದಗಳು ಇತ್ಯರ್ಥ ಆಗುವಂಥ ಒಂದು ಹಂತವನ್ನೇನು ತಲುಪತ್ತೆ. ಆದರೆ ನೀವಾಗಿ ಮಾಡುವಂಥ ಒಂದು ಸಣ್ಣ ಎಡವಟ್ಟು ಈ ದಿನ ಕೂಡ ಇತ್ಯರ್ಥ ಆಗಲ್ಲ. ಹಾಗಾಗಿ ಸಮಸ್ಯೆಗಳು ಮತ್ತೆ ಮುಂದೂಡಲ್ಪಡುವಂಥದ್ದಾಗತ್ತೆ. ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂಥ ಒಂದು ಸ್ಥಿತಿಯನ್ನು ಈ ದಿನ ನೀವು ನೋಡುವಂಥದ್ದು ಇದೆ. ಇದು ನಿಮಗೆ ತೀವ್ರತರವಾದಂಥ ಹಿನ್ನಡೆಯನ್ನು ತರುವಂಥ ಸಂದರ್ಭ. ಇನ್ನು ಈ ದಿನ ಮನೆ ನಿರ್ಮಾಣದ ಕಾರ್ಯಗಳಿರಲಿ, ಸ್ಥಿರಾಸ್ತಿಯ ಸಂಬಂಧವಾಗಿ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿರಿ. ಏಕೆಂದರೆ ಕೆಲವೊಮ್ಮೆ ಆ ಥರದ ನಿರ್ಧಾರಗಳನ್ನು ಕೈಗೊಂಡಾಗ ನಿಮ್ಮ ಒಂದು ಪ್ರಯತ್ನದಲ್ಲಿ ಮುಂದೆ ಸೋಲಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಿಡಿದ ಕೆಲಸವನ್ನು ಕೈ ಬಿಡದೇ ಇರುವಂಥ ಒಂದು ಹಠ ನಿಮ್ಮಲ್ಲಿರಬೇಕಾಗತ್ತೆ. ಏಕೆಂದರೆ ನಿಮ್ಮ ಚಂಚಲ ಸ್ವಭಾವ ಹೇಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ತೆಗೆದುಕೊಂಡಂಥ ತೀರ್ಮಾನ ಮಧ್ಯಾಹ್ನಕ್ಕೆ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ತೀರ್ಮಾನವನ್ನು ನೀವೇ ಈ ಯೂಟರ್ನ್ ಮಾಡುವಂಥ ಸಾಧ್ಯತೆ ಇರೋದರಿಂದ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ. ಹಾಗಾಗಿನೇ ನಂಬಿಕೆಗೆ ಅಷ್ಟೊಂದು ಅರ್ಹರಲ್ಲ ಅನ್ನುವಂಥ ಒಂದು ಆಲೋಚನೆ ಬೇರೆಯವರ ಮನಸ್ಸಿನಲ್ಲಿ ಬರಬಹುದು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಸಂಭವ ಇದೆ. ಈ ಬದಲಾವಣೆ ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ವಿಚಾರ. ಹಾಗಾಗಿ ಈ ದಿನ ನಿಮ್ಮ ಇಚ್ಛೆಯಂತೆಯೇ ಕೆಲಸಗಳು ನಡೆಯುವಂಥದ್ದು. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂತಹ ಪ್ರತಿಫಲ ಸಿಕ್ಕುವಂಥದ್ದಿದೆ. ಹಾಗೆ ಕಾರ್ಯಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿ ನಿಮಗೆ ಬರುವಂಥದ್ದು, ಅಧಿಕಾರ ನಿಮ್ಮ ಪಾಲಿಗೆ ಬರುತ್ತೆ. ಹಾಗಾಗಿ 4 ಜನರನ್ನು ಮುನ್ನಡೆಸುವಂಥ ಒಂದು ನಾಯಕತ್ವದ ಸ್ಥಾನಮಾನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪ್ರಲೋಭನೆಗಳಿಂದ ದೂರ ಇರಬೇಕಾಗತ್ತೆ. ಆಸೆ ಆಮಿಷಗಳು ಬರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ದೂರ ತಳ್ಳಬೇಕಾಗತ್ತೆ. ಇನ್ನು ಈ ದಿನ ಪ್ರಯಾಣದಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆಗಳು ಇರುತ್ತೆ. ಪ್ರಯಾಣದ ಉದ್ದೇಶ ಈಡೇರುತ್ತೆ. ಜೊತೆಗೆ ಈ ದಿನ ನಿಮ್ಮ ಔದಾರ್ಯ, ನಿಮ್ಮ ಧಾರಾಳತನ, ನಿಮ್ಮ ದಾನಶೀಲತೆ, ಬೇರೆಯವರ ವಿಚಾರದಲ್ಲಿ ನೀವು ಹೆಚ್ಚಿನ ಮುತುವರ್ಜಿಯಿಂದ ಕೆಲಸವನ್ನು ಮಾಡಿ ಅವರಿಂದ ಕೂಡ ಹೊಗಳಿಕೆಗೆ ಪಾತ್ರವಾಗುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಈ ದಿನ ನಿಮ್ಮ ಸರಳತೆ, ನಿಮ್ಮ ಮುಗ್ಧತೆ, ಅದನ್ನು ಬೇರೆಯವರು ದುರುಪಯೋಗ ಮಾಡಿಕೊಳ್ಬಾರ್ದು, ದುರ್ಬಳಕೆ ಮಾಡಿಕೊಳ್ಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಪ್ರಾಕ್ಟಿಕಲ್ ಆಗಿರಿ. ಒಳ್ಳೆಯದಾಗತ್ತೆ. ಆದಷ್ಟು ಈ ಮೋಜು ಮಸ್ತಿ ಇದರಿಂದ ದೂರ ಇರುವಂಥ ಒಂದು ಪ್ರಯತ್ನ ಇರಲಿ. ಏಕೆಂದರೆ ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮನ್ನು ಕೈಗೊಂಬೆಯಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ದೌರ್ಬಲ್ಯ ಏನಾದರೂ ಇದ್ದರೆ, ವೀಕ್ನೆಸ್ ಇದ್ದರೆ ಅದನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಏಕೆಂದರೆ ಈ ದಿನ ನಿಮಗೆ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಅದರ ಕಡೆ ಗಮನ ಕೊಡಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.